ರಕ್ಷಿತಾ ಶೆಟ್ಟಿ ನೋಡೋದಕ್ಕೆ ಕಪ್ಪಾಗಿದ್ದಾಳೆ, ಅಸಹ್ಯವಾಗಿದ್ದಾಳೆ, ವಿಚಿತ್ರವಾಗಿದ್ದಾಳೆ, ಕರ್ಕಿ, ನೋಡಕ್ಕಾಗಲ್ಲ. ಅವಳಿಗೆ ಏನಾದ್ರು ಒಂದು ಹೆಸರು ಕೊಡ್ಬೇಕು ಅಂತಂದ್ರೆ, ಆ ಅಮಾವಾಸ್ಯೆ ಅಂತ ಕೊಡ್ಬೋದು. ಓಹ್! ಎಲ್ಲೋ ಕೇಳ್ದಂಗಿದೆ ಅಲ್ವಾ ಹೆಸರು? ಅಮಾವಾಸ್ಯೆ ಅಂತ ಹೆಸರು. ಅದೇ ನಿನ್ನೆ ಎಪಿಸೋಡಲ್ಲಿ ರಕ್ಷಿತಾ ಶೆಟ್ಟಿಗೆ ಅಮಾವಾಸ್ಯೆ ಅಂತ ಕರೆದಿದ್ದು ಬೇರೆ ಯಾರು ಅಲ್ಲ, ಅಶ್ವಿನಿ ಗೌಡ. ಹೌದು, ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ಅಮಾವಾಸ್ಯೆ ಅಂತ ಕರೆದಿದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ನನಗೆ ಕಮೆಂಟ್ ಆಗ್ತಾ ಇದ್ದಾರೆ, ಸಾಕಷ್ಟು ಜನ ಮೆಸೇಜ್ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಿ ಅಂತ. ಹೌದು, ನಿನ್ನೆ ಎಪಿಸೋಡ್ ಅಲ್ಲಿ ಹಾಗಾದ್ರೆ ಅಮಾವಾಸ್ಯೆ ಅಂತ ಯಾರು ಕರೀತಾರೆ, ಯಾಕೆ ಕರೀತಾರೆ? ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯಾರು ಅತಿ ಹೆಚ್ಚು ಕಪ್ಪಾಗಿರ್ತಾರೋ ಅವ್ರಿಗೆ ಅಮಾವಾಸ್ಯೆ ಅಂತಂದೇಳಿ ಕರಿತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಅಲ್ಲ, ವಾರ ವಾರ ಏನಾದ್ರು ಸಾರಿ ಕೇಳುವಂತ ತಪ್ಪು ಮಾಡ್ಲಿಲ್ಲ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ತಿಂದನ್ನ ಜೀರ್ಣನೇ ಆಗಲ್ವಾ ಅಂತ. ಪ್ರತಿ ವಾರ ಏನಾದ್ರೂ ಒಂದು ಹೈಲೈಟ್, ಪ್ಲಸ್ ಮೈನಸ್ ಗೊತ್ತಿಲ್ಲ, ಒಟ್ನಲ್ಲಿ ಹೈಲೈಟ್ ಆಗಿರ್ಬೇಕು ಅಂತ. ಖಾಲಿ ಕೂತು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡುದು, ಕುಂತ್ರು ಮಾತಾಡೋದು, ನಿಂತ್ರು ಮಾತಾಡೋದು, ಮಲ್ಕೊಂಡ್ರು ಮಾತಾಡೋದು. ಕೊನೆಗೆ ಲೈಟ್ ಆಫ್ ಆದ್ಮೇಲಾದ್ರೂ ಅವ್ರ ಬಗ್ಗೆ ಅವ್ರು ಮಾತಾಡ್ಕೋತಾರ, ಇಲ್ಲ ಅಲ್ಲೂ ಕೂಡ ರಕ್ಷಿತಾ ಶೆಟ್ಟಿ. ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಇವರೆಲ್ಲರಿಗೂ ಕೂಡ ಬೆಂಕಿ ಹಚ್ಚಿದಾಳೆ ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ಇವ್ರಿಗೆಲ್ಲ ಅಷ್ಟೊಂದು ಯಾಕೆ ಬರ್ನಿಂಗ್ ಅಂತಂದ್ರೆ, ನಾವು 40 ವರ್ಷ ಕಿತ್ತು ಗುಡ್ಡೆ ಹಾಕಿ ಆಮೇಲೆ ಬಂದಿರತಕ್ಕಂಥದ್ದು ಬಿಗ್ ಬಾಸ್ಗೆ, ಆದ್ರೆ ಈ ಹುಡುಗಿ 25ನೇ ವಯಸ್ಸಿಗೆ ಬಂದು ಕೂತಿದಾಳಲ್ಲ ಅಂತ. ನಾವು 100 ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ, ಇವಳು ಏನೂ ಮಾಡಿಲ್ಲ, ಡೈರೆಕ್ಟ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಹಿಡ್ಕೊಂಡ್ ಬಂದಲ್ಲ ಅಂತ. ನಮ್ಮ ಹತ್ರ ಅಷ್ಟೆಲ್ಲ ಇದ್ದು ನಾವು ಬಿಗ್ ಬಾಸ್ ಬರೋದಕ್ಕೆ 40 ವರ್ಷ ಬೇಕಾಯ್ತು, ಆದ್ರೆ ಈ ಹುಡುಗಿ 25 ವರ್ಷಕ್ಕೆ ಬಂದ್ಬಿಟ್ಲಲ್ಲ, ಅದು ಸ್ವಲ್ಪ ಬರ್ನಿಂಗ್ ಅಷ್ಟೇ. ಸೊ ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಕೊನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಮಾತಾಡ್ತಕ್ಕಂತ ಟಾಪಿಕ್ ಅಲ್ಲಿ ಇದು ಕೂಡ ಒಂದು ಆಗಿರುತ್ತಾ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಅದೇ ಅಮಾವಾಸ್ಯೆ ಟಾಪಿಕ್. ಆದ್ರೆ ರಿಯಾಲಿಟಿ ಏನಪ್ಪಾ ಅಂತಂದ್ರೆ ಅದಕ್ಕಿಂತ ದೊಡ್ಡ ದೊಡ್ಡ ತಪ್ಪುಗಳನ್ನ ಇವತ್ತವರೆಗೂ ಕ್ವಶನೇ ಮಾಡ್ಲಿಲ್ಲ. ಅಂತದ್ರಲ್ಲಿ ಈ ಅಮಾವಾಸ್ಯೆ ಮ್ಯಾಟರ್ ಅಲ್ಲಿ ಅವ್ರಿಗೊಂದು ಲೆಕ್ಕನ. ಬಹುಶಃ ನನ್ನ ಪ್ರಕಾರ ಈ ಅಮಾವಾಸ್ಯೆ ಮ್ಯಾಟರ್ ಅಮಾವಾಸ್ಯೆ ತರನೇ ಕತ್ಲಲ್ಲಿ ಕಳೆದೋಗ್ಬಿಡುತ್ತೆ. ಆದ್ರೂ ಕೂಡ ನಂದೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಸುದೀಪ್ ಸರ್ ಹತ್ರ ಈ ವಾರ ಅಮಾವಾಸ್ಯೆ ಟಾಪಿಕ್ ದಯವಿಟ್ಟು ಡಿಸ್ಕಸ್ ಆಗ್ಬೇಕು. ಯಾಕೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಆಗಿರ್ತಕ್ಕಂಥ ಬೇಜಾರಲ್ಲಿ ಅಟ್ಲೀಸ್ಟ್ ಒಂದು ಬೇಜಾರನ್ನಾದ್ರೂ ತೀರಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಅಶ್ವಿನಿ ಗೌಡ ಅವ್ರಿಗೆ ಏನು ಅಂತ ಇಲ್ಲ, ಏನು ಮಾತಾಡ್ತಾ ಇಲ್ಲ, ಸುದೀಪ್ ಸರ್ ಅನ್ನೋ ಒಂದು ಕಳಂಕ ಕೂಡ ಇದೆ, ಅದನ್ನ ತೊಳ್ಕೊಳ್ಳೋದಕ್ಕಾದ್ರೂ ಈ ಒಂದು ಪ್ರಶ್ನೆ ಮಾಡಬೇಕು ಅಂತ ಕೇಳ್ಕೊಂತೀನಿ. ಈ ಗ್ಯಾಪ್ ಅಲ್ಲಿ ಧ್ರುವಂತದ್ದು ರಕ್ಷಿತಾ ಶೆಟ್ಟಿ ಏನ್ ತಿಂದಿದಳೋ ಗೊತ್ತಿಲ್ಲ, ಒಟ್ನಲ್ಲಿ ಧ್ರುವಂತಿಗೆ ರಕ್ಷಿತಾ ಶೆಟ್ಟಿನ ಆಡ್ಕೊಂಡು ನಗ್ಲಿಲ್ಲ ಅಂತಂದ್ರೆ, ಅವಳ ಹೆಸರನ್ನ ಹಾಳು ಮಾಡ್ಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ತಿಂದನ್ನ ಜೀರ್ಣನೇ ಆಗಲ್ಲ. ಒಟ್ನಲ್ಲಿ ಧ್ರುವಂತ್ ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿರೋದು ಅವ್ರಿಗೆ ಗೆಲ್ಲೋದಿಕ್ಕಲ್ಲ, ಕಂಡೋರ್ ಹೆಸರನ್ನ ಹಾಳು ಮಾಡೋದಿಕ್ಕೆ. ರಕ್ಷಿತಾ ಶೆಟ್ಟಿ ದೊಡ್ಡೋಳಾದ್ರೂ ಕೂಡ ಚಿಕ್ಕೋಳ್ ತರ ಆಕ್ಟ್ ಮಾಡ್ಬಿಟ್ಟು ಅದೇನೋ ಎಕ್ಸೈಟರ್ ಅದೇನೋ ಒಂದು ಎಕ್ಸೈಟ್ ಅದು ಬರುತ್ತಲ್ಲ, ಅದು ಅವರ್ಡ್ ಅದೇನದು ಕಮೆಂಟ್ ಅಲ್ಲಿ ಹಾಕ್ಬಿಡಿ, ನಂಗೆ ಗೊತ್ತಾಗ್ತಲ್ಲ, ಅದು ನಾಲ್ಗೆ ತಿರುಗ್ತಾ ಇಲ್ಲ. ಅದು ಮಾಡೋದಕ್ಕೆ ರಕ್ಷಿತಾ ಶೆಟ್ಟಿ ಹೋಗಿರೋದು ಅಂತ ಧ್ರುವಂತ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು.